ಈಗ ಯಾವೆಲ್ಲ ವಿಷಯಗಳು ಧನಾತ್ಮಕವಾಗಿ ಮಕ್ಕಳನ್ನು ಪ್ರಭಾವಿಸ್ತವೆ? ಈಗ ತಂದೆ ತಾಯಿಯ ಯಾವ ಒಳ್ಳೆಯ ಗುಣಗಳು, ಒಳ್ಳೆಯ ಸ್ವಭಾವ ಅಥವಾ ಒಳ್ಳೆಯ ರೀತಿಯಾದಂತಹ ಪೇರೆಂಟಿಂಗ್ ಪೋಷಕತ್ವ ಮಕ್ಕಳನ್ನು ಪ್ರಭಾವಿಸ್ತದೆಯೇ? ಮೊದಲನೇದಾಗಿ ವಾರ್ಮ್ ಆ್ಯಂಡ್ ಸಪೋರ್ಟಿವ್ ಪೇರೆಂಟಿಂಗ್, ಶೋಯಿಂಗ್ ಲವ್, ಕೇರ್ ಆ್ಯಂಡ್ ಅಫೆಕ್ಷನ್. ಮಗುವಿಗೆ ಪ್ರೀತಿ ತೋರಿಸೋದು, ಪ್ರೀತಿಯಿಂದ ಮಾತಾಡೋದು, ಮುದ್ದಾಗಿ ಮಾತಾಡೋದು, ಪ್ರೀತಿಯಿಂದ ಕರೆಯೋದು, ಕಣ್ಣಲ್ಲಿ ಮುಖದಲ್ಲಿ ಆ ಭಾವನೆಯನ್ನು ವ್ಯಕ್ತಪಡಿಸೋದು, ಮಗುವಿನ ಹತ್ರ ನಗ್ತಾ ನಗ್ತಾ ಮಾತಾಡುವಂಥದ್ದು, ಇದೆಲ್ಲ ಅಂದರೆ ಮಗುಗೆ ಗೊತ್ತಾಗ್ತದೆ. ಮಗುವಿಗೆ ಯಾವಾಗಲೂ ಚಾಕ್ಲೇಟ್ ತರಬೇಕು ಅಂತ ಏನಿಲ್ಲ. ಮಗು ಬಂದ ತಕ್ಷಣ ಖುಷಿ ಖುಷಿಯಿಂದ ಇದ್ದರೆ ಆಯಿತು. ಮಗು ಗೊತ್ತಾಗ್ತದೆ, ಓಕೆ, ಐ ಆಮ್ ಆಕ್ಸೆಪ್ಟೆಡ್ ಅಂತ, ನನ್ನ ಇವರು ಪ್ರೀತಿ ಮಾಡ್ತಾರೆ, ನಾನು ಇರೋದಕ್ಕೂ ಬೆಲೆ ಇದೆ ಅಂತ. ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಇಮೋಷ್ನಲ್ ಸೆಕ್ಯೂರಿಟಿ. ಸೊ ಸಪೋರ್ಟಿವ್ ಇದ್ದರೆ, ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದರೆ ಮಕ್ಕಳಿಗೆ ಧೈರ್ಯ ಬರ್ತದೆ, ಭಾವನಾತ್ಮಕವಾಗಿ ಆ ರೀತಿಯ ಭದ್ರತೆಯನ್ನು ಅವರು ಅನುಭವಿಸ್ತಾರೆ. ಓಪನ್ ಕಮ್ಯುನಿಕೇಷನ್, ಮುಕ್ತವಾಗಿ ಮಾತಾಡುವಂಥದ್ದು. ಎನ್ಕರೇಜಿಂಗ್ ಚಿಲ್ಡ್ರನ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಕೇಳುವಂಥದ್ದು. ಏನಾಯಿತು ನಿನಗೆ, ಹೇಗೆ ಫೀಲ್ ಆಗ್ತಾ ಇದೆ, ಸುಸ್ತಾಗಿದೆಯಾ, ಏನಾಗ್ತಾ ಇದೆ, ಬೇಜಾರಾಯಿತಾ, ನೀನು ಖುಷಿ ಖುಷಿಯಾಗಿದ್ದಾಗೆ ಕಾಣ್ತಾ ಇದೆ, ಏನು ಮಾಡಿದೆ ಇವತ್ತು, ನಿಂಗೆ ಹೇಗೆ ಫೀಲ್ ಆಗ್ತಾ ಇದೆ. ಸೊ ಇಂಥದ್ದೆಲ್ಲ ಕೇಳುವಂಥದ್ದು. ಮತ್ತು ಮಗು ಹೇಳಿದರೆ ಇದು ಸರಿ ಇಲ್ಲ, ಮಕ್ಕಳು ಹೇಳ್ತಾರೆ. ನೀವು ಅವರಿಗೆ ಏನು ಫ್ರೀಡಮ್ ಕೊಟ್ಟರೆ, ಅಂದರೆ ನೀವು ಪ್ರತಿಯೊಂದಕ್ಕೂ ಬೈಯೋದಿದ್ರೆ, ನೀವು ತಪ್ಪು ಮಾಡಿದರೆ ಅವ್ರು ಹೇಳ್ತಾರೆ, ನೀವು ಯಾಕೆ ಹೀಗೆ ಮಾಡಿದ್ರಿ, ನನಗೆ ಹೇಳಿದ್ರಲ್ಲ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ. ಅಂದರೆ ಮಕ್ಕಳು ಐಡೆಂಟಿಫೈ ಮಾಡ್ತಾರೆ, ಇದು ತಪ್ಪು ಅಂತ ಹೇಳಲಿಕ್ಕೆ ಗೊತ್ತಿರ್ತದೆ ಅವರಿಗೆ. ನಾವು ಅದನ್ನು ಏನು ಸರ್ವಾಧಿಕಾರ ಮೆರಿಬಾರ್ದು ಅಷ್ಟೇ ಅಲ್ವಾ. ಸೊ ಓಪನ್ ಕಮ್ಯುನಿಕೇಷನ್ ಇರುವಂಥದ್ದು ತುಂಬ ಒಳ್ಳೆಯದು. ರೆಡ್ಯೂಸಸ್ ಸ್ಟ್ರೆಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ಓಪನ್ ಕಮ್ಯುನಿಕೇಷನ್ ಇದ್ದರೆ ಮಕ್ಕಳಿಗೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪ್ಪ ಅಮ್ಮ ಅಂತ ನನ್ನ ಮಾತೇ ಕೇಳಲ್ಲ, ಅವರಿಗೆ ನನ್ನಂದ್ರೆ ಇಷ್ಟ ಇಲ್ಲ, ಅವ್ರ ತಲೆಯಲ್ಲಿ ಏನಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ನೀವೇನೋ ಕಾರಣಕ್ಕೆ ಏನೋ ಮಾಡಿರ್ತೀರ, ಬಟ್ ಅವರ ಮನಸ್ಸಲ್ಲಿ ಅದರ ಬಗ್ಗೆ ತಪ್ಪು ಕಲ್ಪನೆ ಇರ್ತದೆ, ಹೀಗೆ ಮಾಡಬಾರ್ದಿತ್ತು ಅಂತ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಅವರು ಭಿಕ್ಷುಕ ಬಂದ, ನೀವು ಅವರಿಗೇನು ಕೊಟ್ಟಿಲ್ಲ, ಹಾಗೆ ಕಳಿಸಿದ್ರಿ, ಮಗುಗೆ ಅನಿಸ್ತದೆ ಅಪ್ಪ ಅಮ್ಮನಿಗೆ ಏನು ಯಾರಿಗೂ ಕೊಡಲ್ಲಲ್ಲ, ಇವರು ದುಡ್ಡೇ ಕೊಡಲ್ಲಲ್ಲ, ಯಾಕೆ ಹೀಗೆ ಮಾಡ್ತಾರೆ ಅಂತ ಅನಿಸ್ಬೋದು ಮಗುವಿಗೆ. ಆದರೆ ನಿಜವಾಗಿ ಅಲ್ಲಿ ತುಂಬ ಕಳ್ಳತನ ಆಗ್ತಾ ಇರ್ತದೆ, ಪೊಲೀಸ್ ಸ್ಟೇಷನಿಂದ ನಿಮಗೆ ಬಂದಿರ್ತದೆ, ಯಾರನ್ನು ಕೂಡ ಅಲೌ ಮಾಡಬೇಡಿ ಅಂತ ಮೆಸೇಜ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ನೀವು ಅದಕ್ಕೆ ಮಾಡಿರ್ತೀರಾ. ಓಪನ್ ಕಮ್ಯುನಿಕೇಷನ್ ಇದ್ದಾಗ ನೀವು ಅದನ್ನು ಹೇಳುವಾಗ ಮಕ್ಕಳಿಗೆ ಅರ್ಥ ಆಗುತ್ತೆ, ಹೌದಾ ಹೀಗೆ ಅಂತ. ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅವರು, ರೈಟ್. ನೆಕ್ಸ್ಟ್, ಸ್ಟೇಬಲ್ ಹೋಮ್ ಎನ್ವೈರ್ಮೆಂಟ್, ಕನ್ಸಿಸ್ಟೆಂಟ್ ರುಟೀನ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ರುಟೀನ್ ಸೇಮ್ ಇರಬೇಕು. ಒಂದು ದಿನ 5 ಗಂಟೆಗೆ ಹೇಳೋದು, ಇನ್ನೊಂದು ದಿನ 10 ಗಂಟೆಗೆ ಹೇಳೋದು, ಒಂದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು, ಇನ್ನೊಂದು ದಿನ ಮಾಡದೇ ಇರುವಂಥದ್ದು, ಒಂದಿನ ಮನೇಲಿ ಊಟ ಮಾಡೋದು, ಇನ್ನೊಂದು ದಿನ ಹೋಟೆಲಿಂದ ತರೋದು, ಒಂದಿನ ಮಕ್ಕಳು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳೋದು, ಇನ್ನೊಂದು ದಿನ ನೋಡದ ಹಾಗೆ ಹೋಗೋದು, ಗಮನಿಸದೇ ಇರುವಂಥದ್ದು. ಸೊ ಇದೆಲ್ಲ ಅನ್ಸ್ಟೇಬಲ್, ಅಂದರೆ ಸ್ಥಿರತೆ ಇಲ್ಲ. ಸ್ಥಿರತೆ ಇಲ್ಲದಾಗ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತದೆ, ಗೊಂದಲ ಆಗ್ತದೆ ಅವರಿಗೆ. ಯಾವತ್ತೂ ಕೂಡ ಮನೆಯ ವಾತಾವರಣ ಅಂತ ಹೇಳೋದ್ರಲ್ಲಿ ಒಂದು ಸ್ಥಿರತೆ ಇರಬೇಕು. ಯಾವ ಥರ ಸ್ಥಿರತೆ? ನಮ್ಮ ಮನೆ ಹೇಗಿರ್ತದೆ? ಮನೆ ನೀಟಾಗಿರ್ತದೆ, ಪ್ರತಿದಿನ ಎಲ್ಲರೂ ಕೂಡ ಬೇಗನೆ ಹೇಳ್ತಾರೆ, ಮನೆ ಕ್ಲೀನ್ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಆಮೇಲೆ ರುಟೀನ್ ಇರ್ತದೆ, ಇಷ್ಟೇ ಟಿ ವಿ ಅಂತ ನೋಡೋದಿರ್ತದೆ, ಇಷ್ಟೇ ಹೊತ್ತಿಗೆ ಊಟ ಅಂತ ಇರ್ತದೆ. ಓಕೆ, ಆಮೇಲೆ ಪ್ರತಿದಿನ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಇರ್ತದೆ, ಅಥವಾ ದೇವರ ಪೂಜೆ ಇದ್ದರೆ ಅದು ಮಾಡ್ಬೋದು. ಸೊ ಇದು ರುಟೀನ್ ಮಗುವಿಗೆ ಅರ್ಥ ಆದಾಗ, ಸ್ಟೇಬಲ್ ಹೋಮ್ ಎನ್ವೈರ್ಮೆಂಟ್ ಇದ್ದಾಗ ಅವರಿಗೆ ಒಂದು ಸೇಫ್ಟಿ ಫೀಲ್ ಆಗುತ್ತೆ. ಓಕೆ, ಪ್ರೆಡಿಕ್ಟ್ ಮಾಡ್ತಾರೆ ಅವರು, ಓಕೆ ಇದು ಆದಮೇಲೆ ಇದು, ಹೀಗಿದ್ರೆ ಹೀಗೆ. ಆಗ ಮೈಂಡ್ ನೋಡಿ ಅವರದ್ದು, ಅವರು ಹೊಸ ಜೀವಿ ಆ್ಯಕ್ಚುಲಿ ಇಲ್ಲಿಗೆ ನಿಮ್ಮ ಮನೆಗೆ. ಆ ಜೀವಿಗೆ ಏನು ಗೊತ್ತಿರೋದಿಲ್ಲ ಇಲ್ಲಿ ಏನೇನು ನಡೀತಾ ಇದೆ ಅಂತ. ಸೊ ಈ ಥರ ಇದ್ದಾಗ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ, ಓಕೆ ಇಲ್ಲಿ ಹೀಗೆ ನಡೀತದೆ. ಅವರು ಅದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ, ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಅವರು ಸೇಫ್ಟಿ ಫೀಲ್ ಮಾಡ್ತಾರೆ. ನೆಕ್ಸ್ಟ್, ಪಾಸಿಟಿವ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್. ಒಳ್ಳೆ ರೀತಿಯಾದಂಥ ಮಗುವಿನ ಜೊತೆ ಧನಾತ್ಮಕವಾಗಿ ನಾವು ಒಂದು ರೀತಿಯ ಸಂಬಂಧವನ್ನು ಕಾಯ್ದಿಟ್ಟುಕೊಳ್ಳುವಂಥದ್ದು, ಅದು ಕೂಡ ಪಾಸಿಟಿವ್ ಫ್ಯಾಕ್ಟರ್. ಟ್ರಸ್ಟ್ ಆ್ಯಂಡ್ ಬಾಂಡಿಂಗ್ ಇಂಪ್ರೂವ್ ಇಮೋಷ್ನಲ್ ವೆಲ್ಬೀಯಿಂಗ್. ಮಕ್ಕಳಿಗೆ ಅನಿಸ್ಬೇಕು ನಾವು ಏನಿದ್ರೂ ಕೂಡ ಅಪ್ಪ ಅಮ್ಮನ ಹತ್ರ ಹೇಳ್ಬೋದು, ನಮಗವರು ಬೈಯಲ್ಲ, ಸಮಾಧಾನವಾಗಿ ತಗೊಳ್ತಾರೆ, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳುವ ಭಾವನೆ ಮೂಡಿಸೋದು ತುಂಬ ಮುಖ್ಯ. ಹದಿಹರಿಯದ ಮಕ್ಕಳು ನಮ್ಮ ಹತ್ರ ಯಾಕೆ ಹೇಳಲ್ಲ, ಅದು ಕೇಳುವ ಪ್ರಶ್ನೆ ಅಲ್ಲ. ಬಾಲ್ಯದಲ್ಲಿ ಮಗುವಿನ ಮಾತು ನಾನೆಷ್ಟು ಕೇಳಿದ್ದೇನೆ, ಒಳ್ಳೆ ರೀತಿಯಲ್ಲಿ ಸಮಾಧಾನವಾಗಿ ಮಗುವಿಗೆ ಅನಿಸುವ ಹಾಗೆ ಒಂದು, ಓಕೆ ಇವ್ರು ಕೇಳ್ತಾರೆ, ನಾನು ಇವರ ಹತ್ರ ಏನು ಬೇಕಾದರೂ ಹಂಚಿಕೊಳ್ಬಹುದು ಅಂತ ಹೇಳುವ ಭಾವನೆಯನ್ನು ನಾನು ಯಾವ ರೀತಿ ಮೂಡಿಸಿದ್ದೇನೆ, ಅದು ತುಂಬ ಮುಖ್ಯ. ನೀವು ಮಕ್ಕಳಲ್ಲಿ ಈ ರೀತಿಯಾದಂತಹ ಒಂದು ರಿಲೇಷನ್ಶಿಪ್ಪಿಗೆ, ಓಪನ್ ಕಮ್ಯುನಿಕೇಷನ್ಗೆ ಅವಕಾಶ ಕೊಟ್ಟರೆ ಅವರು ದೊಡ್ಡವರಾದಮೇಲೆ ಕೂಡ ನಿಮ್ಮ ಹತ್ರ ಹೇಳ್ತಾರೆ, ಮುಚ್ಚಿಡೋದಿಲ್ಲ ಅವರು. ಓಕೆ, ತುಂಬ ಮುಖ್ಯ ಆಗುತ್ತೆ. ಇಟ್ ಹೆಲ್ಪ್ಸ್ ಚಿಲ್ಡ್ರನ್ ಕೋಪ್ ವಿತ್ ಚಾಲೆಂಜಸ್. ಏನು ಸವಾಲು ಬಂದರೂ ಕೂಡ ಅವರಿಗೆ ಧೈರ್ಯ ಇರ್ತದೆ, ಅಪ್ಪ ಇದ್ದಾರೆ ನನ್ನ ಜೊತೆ, ಅಮ್ಮ ಇದ್ದಾರೆ ನನ್ನ ಜೊತೆ, ಏನಾದರೂ ಕೂಡ ನಾವು ಎದುರಿಸ್ತೇವೆ ಅಂತ. ಆಗ ಅವರು ಹೊರಗಿನ ವಿಷ ಏನು ಹೇಳ್ತದೆ ವೃತ್ತಗಳಿಗೆ ಸಿಲುಕಿಕೊಳ್ಳೋದಿಲ್ಲ. ಎನ್ಕರೇಜ್ಮೆಂಟ್ ಆ್ಯಂಡ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ಪ್ರೇಸಿಂಗ್ ಎಫರ್ಟ್ ರಾದರ್ ದ್ಯಾನ್ ಜಸ್ಟ್ ಸಕ್ಸಸ್. ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಅವರ ಪ್ರಯತ್ನವನ್ನು ಶ್ಲಾಘಿಸ್ತೀರಾ,
ಈಗ 1 ಗಂಟೆನೋ ಕಷ್ಟಪಟ್ಟೇನೋ ಕ್ರಾಫ್ಟ್ ಮಾಡಿದ್ರು. ಬಟ್ ಅದಷ್ಟು ಚಂದ ಬಂದಿಲ್ಲ. ಆದ್ರೆ ಇವ್ಳು ಇಷ್ಟು 1 ಗಂಟೆಯಿಂದ ಒಂದೇ ಕಡೆ ಕೂತ್ಕೊಂಡು ನೀನು ಮಾಡಿದ್ಯಲ್ಲ, ಬಿಟ್ಟೇ ಬಿಡ್ಲಿಲ್ಲಲ್ಲ ನೀನು. ಎಷ್ಟು ಫೋಕಸ್ ಇದೆ ನಿನಗೆ, ಎಷ್ಟು ಹಠ ಇದೆ ಏನಾದರೂ ಮಾಡಬೇಕು ಅಂತ. ಈ ಥರ ಹೇಳಿದರೆ ಮಕ್ಕಳಿಗೆ ಖುಷಿ ಆಗುತ್ತೆ. ಓಕೆ, ನನ್ನ ಎಫರ್ಟನ್ನು ನಾವು ಶ್ಲಾಘಿಸ್ತಿದ್ದಾರೆ ಅಂತ. ನೆಕ್ಸ್ಟ್ ಟೈಮ್ ಅವ್ರು ಏನು ಮಾಡ್ತಾರೆ, ಇನ್ನಷ್ಟು ಎಫರ್ಟ್ ಹಾಕ್ತಾರೆ. ಅದು ಬಿಟ್ಟು ಚಂದ ಆದರೆ ಮಾತ್ರ ಚಿತ್ರ ಓಕೆ ಇದು ಚೆಂದಾಗಿದೆ, ನಿನ್ನೆ ಚಂದ ಇತ್ತು, ಇದು ಚಂದ ಇಲ್ಲ ಅಂತ ಹೇಳಿದರೆ ಅವರು ಸಕ್ಸಸ್ ಎಂಡ್ ಅಂದರೆ ಔಟ್ಪುಟ್ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾರೆ. ಓಕೆ, ಬಿಲ್ಡ್ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಮೋಟಿವೇಶನ್. ಈಗ ನೀವು ಎಷ್ಟು ಅವರಿಗೆ ಎನ್ಕರೇಜ್ ಮಾಡ್ತೀರಾ ಅಷ್ಟರ ಮಟ್ಟಿಗೆ ಅವರಿಗೆ ಅವರ ಬಗ್ಗೆ ಇರುವಂತಹ ಭಾವನೆ ತುಂಬ ಚೆನ್ನಾಗಿ ಅವರಿಗೆ ಫೀಲ್ ಆಗುತ್ತೆ. ಓಕೆ, ನನ್ನಿಂದ ಆಗುತ್ತೆ, ನನ್ನಿಂದ ಸಾಧ್ಯ ಇದೆ, ಮತ್ತು ಇನ್ನೂ ಏನಾದರೂ ಹೊಸದನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಇಮೋಷ್ನಲ್ ಗೈಡೆನ್ಸ್. ಇಲ್ಲಿ ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ಏನಿರ್ತದೆ ಅಂತ ಹೇಳಿದರೆ ಭಾವನಾತ್ಮಕವಾದಂತಹ ಒಂದು ಮಾರ್ಗದರ್ಶನ ಅಪ್ಪ ಅಮ್ಮ ಕೊಡ್ತಾರೆ. ಟೀಚಿಂಗ್ ಚಿಲ್ಡ್ರನ್ ಹೌ ಟು ಮ್ಯಾನೇಜ್ ಇಮೋಷನ್ಸ್. ಭಾವನೆಗಳನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು ಅಂತ ಹೇಳೋದನ್ನು ಅವ್ರು ಹೇಳ್ಕೊಡ್ತಾರೆ. ಈಗ ಒಂದು ಉದಾಹರಣೆಯಲ್ಲಿ ನಾವು ಈಗ ಮಗು ಅಳ್ತಾ ಬಂದರೆ, ತೀರಾ ಅಳ್ತಾ ಇದೆ ಅಳ್ಬೇಡ ಅಂತ ಯಾವತ್ತೂ ಹೇಳಬಾರ್ದು. ಕೇಳಬೇಕು, ಮಗುವಿಗೆ ಮಂಡಿಯೂರಿ ಕೂತು ಮಗುವಿನ ಹತ್ತಿರ ಬಂದು ಸಮಾಧಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು, ತುಂಬ ನಿಮಗೆ ಸುಸ್ತಾಗಿದ್ದೀರಾ, ನಿಮ್ಗೆ ಅಳು ಬರ್ತಾ ಇದೆ ಅಂತ ಗೊತ್ತು, ನಾನು ನಿಮ್ಮನ್ನೊಮ್ಮೆ ಹಗ್ ಮಾಡಲಾ ಅಂತ. ಪರ್ಮಿಷನ್ ಕೇಳದೆ ಮಗುವಿಗೆ ಇದು ಮಾಡಬಾರ್ದು. ಅದಾಯಿತು ಅಂತ ಹೇಳುತ್ತೆ, ಹಾಗೆ ತೆಕ್ಕೆಗೆ ಬೀಳ್ತದೆ. ಹಾಗೆ ಅದನ್ನು ಸವರ್ತಾ ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ನಿಧಾನಾಗಿ ಉಸಿರಾಡ್ತಾ ಹೋದ ಹಾಗೆ ಮಗು ಕೂಡ ರೆಗ್ಯುಲೇಟ್ ಆಗ್ತಾ ಹೋಗ್ತದೆ. ನಿಮ್ಮ ಏನು ಕಾಮ್ನೆಸ್ಸನ್ನು ಮಗು ಫೀಲ್ ಮಾಡ್ಕೊಳ್ತದೆ. ಮತ್ತು ಆ ವಾತಾವರಣದಲ್ಲಿ ನಿಲ್ಬಾರ್ದು, ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗಬೇಕು. ಆಗ ಮಗುವಿನ ಗಮನ ಡೈವರ್ಟ್ ಆಗ್ತದೆ. ಇದು ತುಂಬ ಮುಖ್ಯ, ಇಮೋಷ್ನಲ್ ಗೈಡೆನ್ಸ್ ಕೊಡುವಂಥದ್ದು. ಅಳ್ಬೇಡ, ಸುಮ್ಮನಿರು, ಅಳ್ಬಾರ್ದು, ಇಷ್ಟು ದೊಡ್ಡ ಹುಡುಗ ಅಳ್ತಿದ್ಯಾ, ಆ ಥರ ಎಲ್ಲ ಹೇಳಲೇಬಾರ್ದು. ಆ್ಯಕ್ಚುಲಿ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಭಾವನೆಗಳನ್ನು ಅದುಮಿಟ್ಕೊಳ್ಳೋದನ್ನು ಅವರು ಅಭ್ಯಾಸ ಮಾಡ್ತಾರೆ. ಅದುಮಿಡ್ತಾ ಹೋದ ಹಾಗೆಯೇ ಅವರು ವಯಸ್ಕರಾದಾಗ ತುಂಬ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಬೇಕಾಗ್ತದೆ. ರೆಡ್ಯೂಸಸ್ ದ ರಿಸ್ಕ್ ಆಫ್ ಇಶ್ಯೂಸ್ ಲೈಕ್ ಆಂಗ್ಸೈಟಿ ಡಿಸಾರ್ಡರ್ಸ್. ಸೊ ಭಯ, ಆತಂಕ ಇದೆಲ್ಲ ಇರೋದಿಲ್ಲ ಇಮೋಷ್ನಲ್ ಗೈಡೆನ್ಸ್ ಇದ್ದಾಗ. ಪೇರೆಂಟಲ್ ಇನ್ವಾಲ್ವ್ಮೆಂಟ್. ಈಗ ಅಪ್ಪ ಅಮ್ಮ ಇನ್ವಾಲ್ವ್ ಆದರೆ ಮಕ್ಕಳ ಜೊತೆ, ಅದು ಕೂಡ ಪಾಸಿಟಿವ್ ಎನ್ವೈರ್ಮೆಂಟ್, ಒಂದು ರೀತಿ ಪಾಸಿಟಿವ್ ಫ್ಯಾಕ್ಟರ್ ಅದು. ಓಕೆ, ಮಕ್ಕಳನ್ನು ಭಾವನಾತ್ಮಕವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುವಂತಹ ಒಂದು ವಿಚಾರ ಅಂದರೆ ಪೇರೆಂಟಲ್ ಇನ್ವಾಲ್ವ್ಮೆಂಟ್. ಬೀಯಿಂಗ್ ಎಂಗೇಜ್ಡ್ ಇನ್ ಸ್ಕೂಲ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್. ಪ್ರತಿದಿನ ಮಗುವಿನ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು. ಶಾಲೆ ಇದ್ದರೆ ಶಾಲೆಗೆ ಕೆಲವು ಸಲ ಹೋಗಿ ಬರಬೇಕು, ಶಾಲೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡಬೇಕು, ಸಂಬಂಧಪಟ್ಟವರಲ್ಲಿ ಮಾತಾಡಬೇಕು, ಪ್ರತಿದಿನ ಹೋಮ್ವರ್ಕ್ ನೋಡೋದಾ ಅಥವಾ ಮಗು ಏನು ಮಾಡಿದೆ ಅಂತ ಕೇಳೋದಾ, ಇದನ್ನೆಲ್ಲ ಇನ್ವಾಲ್ವ್ ಆಗಬೇಕು. ಇಲ್ಲಾಂದರೆ ಇವರಿಗೆ ನನ್ನ ಬಗ್ಗೆ ಕಾಳಜಿನೇ ಇಲ್ಲಲ್ಲ, ನಾನು ಯಾವುದಕ್ಕೂ ಲೆಕ್ಕ ಇಲ್ಲಲ್ಲ ಅಂತ ಅನ್ನಿಸ್ಬಿಡ್ತದೆ ಮಗುಗೆ. ಪ್ರಮೋಟ್ಸ್ ಸೋಷಲ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಯಾವಾಗ ಅಪ್ಪ ಅಮ್ಮ ಮಕ್ಕಳ ಕೆಲಸ ಕಾರ್ಯಗಳಲ್ಲಿ ಜೊತೆಗಿರ್ತಾರೆ ಆಗ ಒಂಥರ ಅದು ಟೀಮ್ ಆಗ್ತದೆ. ಆಗ ಅವ್ರದ್ದು ಟೀಮ್ ವರ್ಕ್ ಆಗುತ್ತೆ. ಆಗ ಸಾಮಾಜಿಕವಾಗಿ ಮತ್ತು ಈವನ್ ಅವರದ್ದು ಬೌದ್ಧಿಕವಾದಂತಹ ಬೆಳವಣಿಗೆ ಬಹಳ ಚೆನ್ನಾಗಿ ನಡೀತದೆ ಅಪ್ಪ ಅಮ್ಮ ಇನ್ವಾಲ್ವ್ ಆದಾಗ. ಅದರ ಅರ್ಥ ಅಪ್ಪ ಅಮ್ಮ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು, ಅಪ್ಪ ಅಮ್ಮ ಹೋಮ್ವರ್ಕ್ ಮಾಡಬೇಕಂತಲ್ಲ. ಅಪ್ಪ ಅಮ್ಮ ಕೂತ್ಕೋಬೇಕು, ಮಗು ಮಾಡ್ತಾಯಿದ್ರು, ಓಕೆ ಹೀಗಾಗಿದೆ, ಹೀಗಾದರೆ ಹೇಗೆ, ಬಟ್ ಯಾವತ್ತೂ ಕೂಡ ನೀವಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾವುದಕ್ಕೂ. ನೆಗೆಟಿವ್ ಫ್ಯಾಕ್ಟರ್ಸ್ ಏನೆಲ್ಲ ಇದೆ, ಪೇರೆಂಟಿಂಗ್ ನೆಗೆಟಿವ್ ಫ್ಯಾಕ್ಟರ್ಸ್. ಮಕ್ಕಳಿಗೆ ಭಾವನಾತ್ಮಕವಾದಂಥ ಆರೋಗ್ಯ ಹೊಂದದೇ ಇರಲಿಕ್ಕೆ ಯಾವುದೆಲ್ಲ ವಿಷಯಗಳು ಕಾರಣ ಆಗ್ತವೆ. ನೆಗ್ಲೆಕ್ಟ್ ಆರ್ ಲ್ಯಾಕ್ ಆಫ್ ಅಟೆನ್ಷನ್, ಗಮನನೇ ನೀಡದೇ ಇರುವಂಥದ್ದು, ಒಂದು ರೀತಿ ತಿರಸ್ಕಾರ ಭಾವ, ದೂರ ತಳ್ಳುವಿಕೆ, ಗಮನ ನೀಡದಿರುವಂಥದ್ದು. ಇಮೋಷ್ನಲ್ ಆರ್ ಫಿಸಿಕಲ್ ಅನ್ಅವೈಲೇಬಿಲಿಟಿ. ಕೆಲವರು ಅಪ್ಪ ಅಮ್ಮ ಮಕ್ಕಳ ಜೊತೆ ಇರೋದಿಲ್ಲ, ಅಜ್ಜಿ ಮನೆಯಲ್ಲ, ದೊಡ್ಡಪ್ಪನ ಮನೆಯಲ್ಲ, ಎಲ್ಲಾದರೂ ಬೆಳೆದಿರ್ತಾರೆ. ಅಂದರೆ ಅಟ್ಲೀಸ್ಟ್ ಕೆಲವು ಅನಿವಾರ್ಯ ಕಾರಣ ಇರ್ಬೋದು, ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ರಜೆ ಸಿಕ್ಕಿದಾಗ ಬೇರೆ ಎಲ್ಲೂ ಹೋಗದೆ ಮಕ್ಕಳ ಜೊತೆ ಇರಬೇಕು ಅವರು, ಅಥವಾ ಮಕ್ಕಳನ್ನೇ ಕರ್ಕೊಂಡು ಹೋಗಬೇಕು. ರಜೆ ಸಿಕ್ಕಿದಾಗಲೂ ಕೂಡ ಹೊರಗಡೆ ಹೋಗುವಂಥದ್ದು, ಮಕ್ಕಳನ್ನು ನೆಗ್ಲೆಕ್ಟ್ ಮಾಡುವಂಥ ಆ ಥರ ಕಂಡ್ರೆ ಮಕ್ಕಳಿಗೆ ಫೀಲ್ ಆಗುತ್ತೆ, ನನ್ನ ಬಗ್ಗೆ ಅವರಿಗೆ ಏನು ಕಾಳಜಿನೇ ಇಲ್ಲಲ್ಲ ಅಂತ. ಓಕೆ, ಒಂದು ಫಿಸಿಕಲ್ ಅನ್ಅವೈಲೇಬಿಲಿಟಿ ಅಥವಾ ಇಮೋಷ್ನಲ್. ಕೆಲವು ಪೇರೆಂಟ್ಸ್ ಜೊತೆಗೇ ಇರ್ತಾರೆ, ಆದರೆ ಮಕ್ಕಳಿಗೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಅನಿಸೋದೇ ಇಲ್ಲ, ಯಾವುದೋ ಕೆಲಸದಲ್ಲಿರ್ತಾರೆ ಯಾವಾಗಲೂ ಕೂಡ, ಅಥವಾ ಫೋನಲ್ಲಿ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ. ಮಕ್ಕಳನ್ನು ಹೊರಗಡೆ ಏನಾದರೂ ಹೇಳಿ ಹೊರಗಡೆ ಸಾಗಾಕ್ತಾರೆ, ಆಟ ಆಡ್ಕೋ, ತಿಂಡಿ ತಿನ್ನು, ಅದು ಇದು ಮಾಡಿಕೊಂಡು. ಹಾಗೆ ಮಾಡುವಾಗ ಮಗುವಿಗೆ ನೆಗ್ಲೆಕ್ಟೆಡ್ ಆಗ್ತಿದ್ದೇನೆ ಅಂತ ಹೇಳುವಂಥ ಭಾವ ಉಂಟಾಗ್ತದೆ. ನೆಕ್ಸ್ಟ್ ಹಾರ್ಶ್ ಆರ್ ಪನಿಟಿವ್ ಡಿಸಿಪ್ಲಿನ್. ತೀರಾ ಶಿಸ್ತು, ಎಕ್ಸೆಸಿವ್ ಪನಿಷ್ಮೆಂಟ್ ಆರ್ ಕ್ರಿಟಿಸಿಸಮ್. ಬೈತಾ ಇರೋದು, ಯಾವಾಗ ಸಹ ಕಿರಿಕಿರಿ ಮಾಡ್ತಾ ಇರೋದು, ಅಥವಾ ಹೊಡೆಯೋದು, ಇದರಲ್ಲಿ ಬೆಲ್ಟಲ್ಲಿ ಎಲ್ಲ ಹೊಡೆಯೋದು ಮಗುವಿಗೆ. ಓಕೆ, ಈ ಥರ ಆದರೆ ನೋಡಿ, ನಾವು ಏನು ತಗೊಳ್ತೇವೆ ಅದನ್ನೇ ವಾಪಸ್ ಕೊಡ್ತೇವೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಒಂದು ಸಲ ಹೇಳಿದ್ದೆ,
ನೀವು ಎಷ್ಟು ನೋವು ತಗೊಳ್ತೀವಿ, ಅಂದರೆ ಜನರಲ್ ಆಗಿ ಮನುಷ್ಯ ನಾವೆಷ್ಟು ನೋವು ತಗೊಳ್ತೀವಿ ಅದನ್ನು ನಾವು ವಾಪಸ್ ಕೊಡ್ತೇವೆ. ನಮ್ಮಲ್ಲಿ ಟ್ರಾನ್ಸ್ಫಾರ್ಮ್ ಮಾಡುವ ಶಕ್ತಿ ಇರಬೇಕು. ನಾನು ನೋವು ತಗೊಂಡು ಕೂಡ ಜಗತ್ತಿಗೆ ಒಳ್ಳೇದು ಕೊಡ್ತೇನೆ ಅಂತ ಹೇಳಲಿಕ್ಕೆ ನನ್ನಲ್ಲಿ ಅಂತಹ ಒಂದು ಸಿಸ್ಟಮ್ ಇರಬೇಕು. ಆಗ ನನಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಧ್ಯಾನಸ್ಥ ಸ್ಥಿತಿ ಇದೆಯಾ, ಅಂತಹ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇದೆಯಾ ನನಗೆ, ಅಷ್ಟು ಪುಸ್ತಕಗಳನ್ನ ನಾನು ಓದ್ತೇನಾ, ಅಷ್ಟರ ಮಟ್ಟಿನ ಬೌದ್ಧಿಕ ಪ್ರಗತಿ ಉಂಟಾ ನನ್ನಲ್ಲಿ. ಓಕೆ, ಇದೆಲ್ಲ ಇದ್ದರೆ ಸರಿ, ನನಗೆ ಕೊಟ್ಟ ನೋವನ್ನು ನಾನು ಒಳ್ಳೆಯದಾಗಿ ಮಾರ್ಪಡಿಸಿ ಜಗತ್ತಿಗೆ ಕೊಡ್ತೇನೆ. ಇಲ್ಲ ಅಂತ ಹೇಳಿದರೆ ನನಗೆ ಯಾವ ನೋವು ಬರ್ತದೆ ಅದರ 2 ಪಟ್ಟು ನಾನು ಹೊರಗಡೆ ಕೊಡ್ತೇನೆ. ಈಗ ಜಾಸ್ತಿ ನೋವು ಕೊಡುವವರನ್ನು ನೋಡಿ, ಯಾರವರು? ತುಂಬ ನೋವು ತಿಂದವರು. ಸಮಾಧಾನವಾಗಿರುವವರು, ಖುಷಿಯಿಂದ ಇರುವವರು ಇನ್ನೊಬ್ಬರಿಗೆ ಖುಷಿಯೇ ಹಂಚ್ತಾರೆ ಸಾಮಾನ್ಯವಾಗಿ, ಅಲ್ವಾ? ಸೊ ಹಾರ್ಶ್ ಆ್ಯಂಡ್ ಪನಿಟಿವ್ ಡಿಸಿಪ್ಲಿನ್ ನಿಜಕ್ಕೂ ಇಟ್ಸ್ ನಾಟ್ ರೆಕಮೆಂಡೆಡ್. ಮಕ್ಕಳು ಈಗಲೇ ಮಕ್ಕಳಿಗೆ ಹೊಡೆದು ಬಡ್ದು ಮಾಡುವಂಥದ್ದು ಮಾಡಬಾರ್ದು. ಅವರಿಗೆ ಅದು ಕೇಳೋದೇ ಇಲ್ಲ. ಮತ್ತು ಪೆಟ್ಟು ತಿಂದು ತಿಂದು ಮೈ ಚರ್ಮ ದಪ್ಪ ಆಗ್ತದೆ. ಅದು ಔಷಧಿ ಡೋಸೇಜ್ ತಗೊಂಡ ಹಾಗೆ ಜಾಸ್ತಿ ಜಾಸ್ತಿ ಆದಾಗ ಅವರಿಗೆ ಮತ್ತೆ ನಾಟೋದೇ ಇಲ್ಲ. ಪೆಟ್ಟು ಬಿದ್ದರೂ ಕೂಡ ಅವರಿಗೆ ಅದು ಕೇರೇ ಆಗೋದಿಲ್ಲ. ಓಕೆ, ಮತ್ತು ಅಪ್ಪ ಅಮ್ಮನ ಬಗ್ಗೆ ತುಂಬ ದ್ವೇಷ ಭಾವನೆ ಬರ್ತದೆ ಯಾವಾಗಲೂ ಹೊಡಿತಾ ಇದ್ರೆಲ್ಲ. ಪ್ರೀತಿ ಯಾವತ್ತೂ ಒಕ್ಕೋದಿಲ್ಲ. ಫ್ಯಾಮಿಲಿ ಕಾನ್ಫ್ಲಿಕ್ಟ್, ಫ್ರೀಕ್ವೆಂಟ್ ಆರ್ಗ್ಯುಮೆಂಟ್ಸ್, ವೈಲೆನ್ಸ್ ಆರ್ ಟೆನ್ಷನ್. ಮನೆಯ ವಾತಾವರಣದಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತಾ ಇರೋದು, ಒಂದು ಅಬ್ಬರದ ಮಾತುಗಳು, ಆರ್ಗ್ಯುಮೆಂಟ್ ಮಾಡುವಂಥದ್ದು, ವಾಗ್ಯುದ್ಧಗಳು, ಹಿಂಸೆ, ಹೊಡೆಯೋದು ಬಡಿಯೋದು, ಇಂಥದ್ದೆಲ್ಲ. ಹಾಗಿರುವಾಗ ಮಕ್ಕಳಲ್ಲಿ ಅದು ಒತ್ತಡವನ್ನು ತಂದು ಹಾಕ್ತದೆ, ಮೂಡಿಸ್ತದೆ. ಮತ್ತು ಅವರು ಇಮೋಷ್ನಲಿ ಇನ್ಸ್ಟೇಬಲ್ ಆಗ್ತಾರೆ. ಅಂದರೆ ಅವರನ್ನು ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಒಂದ್ಸಲ ಮೂಡಿ ಇರ್ತಾರೆ ಆ ಮಕ್ಕಳು. ಒಂದ್ಸಲ ತುಂಬ ಖುಷಿಯಾಗಿರೋ ಮತ್ತು ಬೇಜಾರಾಗಿರ್ತಾರೆ. ಒಂಥರ ಖುಷಿ, ಕೆಲವು ಮಕ್ಕಳಿಗೆ ಖುಷಿಯನ್ನು ಅನುಭವಿಸೋದೇ ಗೊತ್ತಿರೋದಿಲ್ಲ, ಯಾವಾಗಲೂ ಸಪ್ಪಗೆ ಇರ್ತಾರೆ. ಯಾಕಂತ ಹೇಳಿದರೆ ಫ್ಯಾಮಿಲಿ ಕಾನ್ಫ್ಲಿಕ್ಟಿಂದ. ಪುವರ್ ಕಮ್ಯುನಿಕೇಷನ್, ಇಗ್ನೋರಿಂಗ್ ಆರ್ ಡಿಸ್ಮಿಸ್ಸಿಂಗ್ ಚಿಲ್ಡ್ರನ್ಸ್ ಫೀಲಿಂಗ್ಸ್. ಮಗು ಈಗ ಹೇಳ್ತಾ ಇದೆ, ನನಗೇನೋ ತುಂಬ ಬೇಜಾರಾಗ್ತಿದೆ. ಅದೆಲ್ಲ ಸಣ್ಣ ಸಣ್ಣ ವಿಷಯ, ಅದಕ್ಕಿಂತ ಬೇಜಾರು ಮಾಡೋದು. ಬಾಲ್ ಅದು ಹಾಳಾಗೋಯ್ತಾ, ಇಟ್ಸ್ ಓಕೆ, ಪರವಾಗಿಲ್ಲ, ಅದಕ್ಕಿಂತ ಉಂಟು, ಬೇರೆ ಯಾವುದಾದ್ರೂ ಆಟ ಆಡು. ಆಗ ಮಗುಗೆ ಏನಾಗ್ತದೆ, ನಿಮಗೆ ಅದು ಬಾಲ್ ಸಣ್ಣ ವಿಷಯ ಇರ್ಬೋದು, ಬಟ್ ಮಗುಗೆ ತುಂಬ ದೊಡ್ಡ ವಿಷಯ. ಈಗ ನಿಮ್ಮ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನಿಮಗೆ ದೊಡ್ಡ ವಿಷಯ ಇರ್ಬೋದು, ಇನ್ನೊಬ್ರಿಗೆ ತೀರಾ ಸಣ್ಣದು ಇರುತ್ತೆ. ಅದರಲ್ಲಿ ಎಂತ ಉಂಟು, ಬಿಟ್ಬಿಡು, ಲಾಸ್ ಆಯಿತಾ ಬಿಟ್ಬಿಡು. ನಿಮಗೆ ಬಿಟ್ಬಿಡ್ಲಿಕ್ಕಾಗುತ್ತಾ? ಕಷ್ಟ ಆಗುತ್ತೆ ತಾನೆ. ಸೊ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸೋದು ಅದು ನಿಮ್ಮದು, ಮಗುಗೆ ಕೂಡ ಇಂಪಾರ್ಟೆಂಟ್ ಅಂತ ಅನಿಸೋದು ಅದರದ್ದು. ಸೊ ಅದರದ್ದು ಅದಕ್ಕೆ ಇಂಪಾರ್ಟೆಂಟ್ ಅಥವಾ ಪ್ರಮುಖವಾದದ್ದು ಆಗಿಯೇ ಆಗ್ತದೆ. ಸೊ ನಾವು ಅದನ್ನು ಡಿಸ್ಮಿಸ್ ಮಾಡಬಾರ್ದು. ಅದಷ್ಟೇನಾ, ಇರಲಿ ಬಿಡು, ಒಪ್ಕೋಬೇಕು. ಫಸ್ಟಿಗೆ ಅದನ್ನು ಆಕ್ಸೆಪ್ಟ್ ಮಾಡು. ಹೌದಾ, ಹೀಗಾಯ್ತಾ, ಆಗಬಾರ್ದಿತ್ತಲ್ಲ, ನಿಂಗೆ ಬೇಜಾರಾಯ್ತಲ್ಲ, ಫಸ್ಟ್ ಒಪ್ಕೊಳ್ಳೋದು ತುಂಬ ಮುಖ್ಯ. ಮತ್ತು ಈಗ ಏನು ಮಾಡೋಣ ಹೇಳು, ಇದನ್ನು ಎಂತ ಮಾಡೋದು, ಸರಿ ಮಾಡಲಿಕ್ಕಾಗತ್ತಾ, ಇಲ್ಲಿ ಬೇರೆ ಏನು ಮಾಡ್ಬೋದು, ಈ ಥರ ಡೈವರ್ಟ್ ಮಾಡ್ಬೋದು ನೆಕ್ಸ್ಟ್, ರೈಟ್. ಲೀಡ್ಸ್ ಟು ಇಮೋಷ್ನಲ್ ಸಪ್ರೆಷನ್ ಆ್ಯಂಡ್ ಫ್ರಸ್ಟ್ರೇಷನ್. ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ಮಾತಾಡಲಿಕ್ಕೆ ಬಿಡದಿದ್ದರೆ, ಅವರ ಭಾವನೆಗಳನ್ನು ಅವರು ವ್ಯಕ್ತಪಡಿಸುವಾಗ ನಾವು ಅದರ ಕಡೆಗೆ ಆಸಕ್ತಿಯನ್ನು ತೋರದಿದ್ದರೆ, ಅವರು ಭಾವನೆಗಳನ್ನು ವ್ಯಕ್ತಪಡಿಸೋದನ್ನೇ ಬಿಟ್ಬಿಡ್ತಾರೆ. ಎಲ್ಲ ಸಪ್ರೆಸ್ ಮಾಡ್ತಾ ಫ್ರಸ್ಟ್ರೇಟ್ ಆಗ್ತಾ ಹೋಗ್ತಾರೆ. ಇದು ನೆಗೆಟಿವ್ ಫ್ಯಾಕ್ಟರ್. ಇನ್ಕನ್ಸಿಸ್ಟೆಂಟ್ ಪೇರೆಂಟಿಂಗ್, ಅನ್ಕ್ಲಿಯರ್ ರೂಲ್ಸ್ ಆ್ಯಂಡ್ ಆರ್ ಅನ್ಪ್ರೆಡಿಕ್ಟಬಲ್ ಬಿಹೇವಿಯರ್. ಒಂದು ಸಲ ಬಿಟ್ಕೊಡ್ತಾರೆ, ಇನ್ನೊಂದು ಸಲ ಏನು ಮಾಡೋದಿಲ್ಲ. ಅಪ್ಪ ಒಂದು ಹೇಳ್ತಾರೆ, ಅಮ್ಮ ಇನ್ನೊಂದು ಹೇಳ್ತಾರೆ. ಸೊ ಇನ್ಕನ್ಸಿಸ್ಟೆಂಟ್, ಅದು ಕಾಸಸ್ ಕನ್ಫ್ಯೂಷನ್ ಆ್ಯಂಡ್ ಆಂಗ್ಸೈಟಿ. ಮಗುಗೆ ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ. ನೆಕ್ಸ್ಟ್, ಓವರ್ ಪ್ರೊಟೆಕ್ಷನ್ ಆರ್ ಎಕ್ಸೆಸಿವ್ ಕಂಟ್ರೋಲ್. ಓವರ್ ಪ್ರೊಟೆಕ್ಷನ್, ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೇವೆ ನೋಡಿ, ಓವರ್ ಪ್ರೊಟೆಕ್ಷನ್. ಏನಿದ್ರೂ ಕೂಡ ತಾಯಿಯೇ ಹೋಗಿ ಮಾಡೋದು ಅಥವಾ ತಂದೆಯೇ ಮಾಡೋದು. ಇಲ್ಲ ಆಗಲ್ಲ, ಡ್ರೆಸ್ ಇದೇ ಹಾಕೋ, ಇದು ಮಾಡು, ಅಲ್ಲಿ ಕೇಳು, ಇಲ್ಲಿ ಕೇಳು. ಮಗುಗೆ ಬಿಡೋದೇ ಇಲ್ಲ ಸ್ವತಂತ್ರವಾಗಿರೋದನ್ನು, ಹಿಂದೆನೇ ಇರುವಂಥದ್ದು. ಅಥವಾ ತೀರಾ ಕಂಟ್ರೋಲ್, ನಾನು ಹೇಳಿದ್ದಾಗೆ ಆಗಬೇಕು, ನಾನು ಹಾಕಿದ್ರೆ ಗೆರೆ ದಾಟಬಾರ್ದು, ಆ ಥರ ಮಾಡುವಂಥದ್ದು. ಇಟ್ ಲಿಮಿಟ್ಸ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವನ್ನು ಅವರಿಂದ ಕಸಿದುಕೊಳ್ತದೆ. ಕ್ಯಾನ್ ರೆಡ್ಯೂಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕೋಪಿಂಗ್ ಸ್ಕಿಲ್ಸ್. ಅವರಿಗೆ ಅವ್ರ ಬಗ್ಗೆ ಧೈರ್ಯನೇ ಹೊರಟೋಗ್ತದೆ. ಒಂಟಿಯಾಗಿ ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾರೆ. 7th ಒನ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂದರೆ ಏನು? ನಿರೀಕ್ಷೆ ಇರ್ತದೆ, ಬಟ್ ಆ ನಿರೀಕ್ಷೆಗಳು ಹೇಗಿರಬೇಕು ಅಂತ ಹೇಳಿದರೆ ರಿಯಲಿಸ್ಟಿಕ್ ಆಗಿರಬೇಕು. ಅಂದರೆ ಆ ನಿರೀಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಇರಬೇಕು. ಅನ್ರಿಯಲಿಸ್ಟಿಕ್ ಅಂತ ಹೇಳಿದರೆ ಏನು? ಈಗ ಫಾರ್ ಎಕ್ಸಾಂಪಲ್, ಒಂದು ಮಗು ಸ್ವಲ್ಪ ನಿಧಾನಕ್ಕೆ ಓದ್ತಾ ಇದೆ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಿದೆ ಅಂತ ಹೇಳಿದರೆ, ಆ ಮಗುಗೆ ಒಂದು 50 ಮಾರ್ಕ್ ಬಂದರೂ ಕೂಡ ಸರಿ, ಪರವಾಗಿಲ್ಲ, ಮುಂದೆ ಇಂಪ್ರೂವ್ ಮಾಡುವ ಅಂತ ಹೇಳುವುದರಲ್ಲಿ ಇರಬೇಕು ಹೊರತು 90ರ ಮೇಲೆಯೇ ಬರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದೇನಾಯಿತು? ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಆಯಿತು. ಸೊ ಅಕಾಡೆಮಿಕ್ ಆರ್ ಬಿಹೇವಿಯರಲ್ ಪ್ರೆಷರ್, ಇದರಿಂದಾಗಿ ಪ್ರೆಷರ್ ಬೀಳ್ತಾ ಇರ್ತದೆ. ಓದು 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 ಓದು. ಕೆಲವು ಪೇರೆಂಟ್ಸ್ ಆ ಮಂತ್ರ ಒಂದು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ, ಓದು 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 ಅಂತ.
ಮಕ್ಕಳಿಗೆ ಎಷ್ಟು ಕಿರಿಕಿರಿ ಆಗ್ತದೆ ಅದು ಯೋಚನೆನೇ ಮಾಡೋದಿಲ್ಲ ಅವರು. ಬಿಹೇವಿಯರಲ್ ಪ್ರೆಷರ್, ನೀನು ಹೀಗೇ ಇರಬೇಕು, ಹಾಗೇ ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಇವರಿಗೆ ಸಲಾಮ್ ಹೊಡಿಬೇಕು, ಒಂಥರ ಅದು ಹಿಂಸೆ ಥರ ಮಾಡಬಾರ್ದು. ಆ್ಯಕ್ಚುಲಿ ನಾವು ಬೇರೆಯವರಿಗೆ, ಮಕ್ಕಳು ಬೇರೆಯವರ ಹತ್ರ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ ನಾವು ಅವರಿಗೆ ಹೇಳೋದಲ್ಲ, ನಾವು ಮಾಡಿ ತೋರಿಸ್ಬೇಕು. ಯಾರಾದರೂ ಬಂದ ತಕ್ಷಣ ಅವರಿಗೆ ಒಂದು ಮುಖದಲ್ಲಿ ಮುಗುಳ್ನಗೆ ತಗೊಂಡು ಸ್ಮೈಲ್ ಮಾಡಿಕೊಂಡು ಅವರನ್ನು ಕರೆಯೋದು, ಮನೆಯೊಳಗೆ ಕೂತ್ಕೊಳ್ಳಿಸುವಂಥದ್ದು, ನೀರು ತಂದು ಕೊಡೋದು, ಏನಾದರೂ ಬೇಕಾ ಅಂತ ಕೇಳುವಂಥದ್ದು, ಈ ಥರ ಮಾಡಿ ಅವತ್ತು ಸಂಜೆ ರಾತ್ರಿ ಮಲಗೋ ಮುಂಚೆ ಹೇಳ್ಬೋದು, ನಾನು ಇವತ್ತು ಅವರನ್ನು ಹೀಗೆ ಟ್ರೀಟ್ ಮಾಡಿದೆ, ನನಗೆ ನಮ್ಮಮ್ಮ ಹೇಳ್ತಿದ್ರು ಎಲ್ಲರೂ ಬಂದಾಗ ಹೀಗೆ ಟ್ರೀಟ್ ಮಾಡಬೇಕಂತ, ನಾನು ಅವತ್ತಿಂದ ಅದನ್ನು ಕಲ್ತ್ಕೊಂಡೆ ಅಂತ ಹೇಳಿದರೆ ಮಗು ಪಕ್ಕ ಅದನ್ನು ಫಾಲೋ ಮಾಡ್ತದೆ. ಈ ಥರ ಮೇ ಕಾಂಟ್ರಿಬ್ಯೂಟ್ ಟು ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್. ಸೊ ಜಾಸ್ತಿ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಮಕ್ಕಳಿಗೆ ಡಿಪ್ರೆಷನ್ ಆಗ್ಬೋದು. ನಾನೇನು ಅಪ್ಪ ಅಮ್ಮನಿಗೆ ಹೇಳಿದ್ದಾನೇನೋ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ, ಆಗ್ತಾ ಇಲ್ಲಲ್ಲ, ನಾನೇನು ಪ್ರಯೋಜನಕ್ಕಿಲ್ಲಲ್ಲ ಅಂತ ಹಾಗೆ ಬರ್ತದೆ. ಎಕ್ಸ್ಪೋಜರ್ ಟು ಟ್ರಾಮಾ ಆರ್ ಅಬ್ಯೂಸ್. ಟ್ರಾಮಾ ಒಂಥರ ದುರ್ಘಟನೆಗಳು, ಮನಸ್ಸಲ್ಲಿ ಉಳಿದಿರುವಂಥದ್ದು, ಮಾಯದೆ ಇರುವಂತಹ ದುರಂತಗಳು ಬಾಲ್ಯದಲ್ಲಿ ಏನಾದರೂ ಸಂಭವಿಸಿರ್ಬೋದು. ಫಿಸಿಕಲ್, ಸರಿ ಪೆಟ್ಟು ಬಿದ್ದಿರ್ಬೋದು, ಅಥವಾ ಸೆಕ್ಷುವಲ್ ಅಬ್ಯೂಸ್ ಆಗಿರ್ಬೋದು. ಭಾವನಾತ್ಮಕವಾಗಿ ಬೇರೆಯವರು ಎಲ್ಲರ ಮುಂದೆ ಟೀಕೆ ಮಾಡಿರ್ಬೋದು, ವ್ಯಂಗ್ಯ ಮಾಡಿರ್ಬೋದು, ಎಲ್ಲರೂ ನಕ್ಕು ಶೇಮ್ ಅಂತ ಮಾಡಿರ್ಬೋದು. ವರ್ಬಲ್ ಅಬ್ಯೂಸ್, ಬೈಗುಳ ಕೇಳಿರ್ಬೋದು, ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳಿರ್ಬೋದು. ಇದೆಲ್ಲ ಎಕ್ಸ್ಪೋಜರ್ ಸಿಗುವಂಥದ್ದು. ಹೀಗಿದ್ದಾಗ ಏನಾಗ್ತದೆ, ಸ್ಟ್ರಾಂಗ್ಲಿ ಲಿಂಕ್ ಟು ಸೀರಿಯಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಹೀಗಿದ್ದಾಗ ಅದನ್ನು ಹೀಲ್ ಮಾಡದೇ ಹೋದರೆ ಮಾನಸಿಕ ಸಮಸ್ಯೆಗಳು ಶುರು ಆಗ್ತವೆ. ವಾರ್ನಿಂಗ್ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇನ್ ಚಿಲ್ಡ್ರನ್. ಏನೆಲ್ಲ ವಾರ್ನಿಂಗ್ ಸೈನ್ ಇದೆ ಅಂದರೆ, ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆ ಇದೆ ಅಂತ ಹೇಗೆ ಪತ್ತೆ ಮಾಡ್ಕೊಳ್ಳೋದು? ಈಗ ಸಣ್ಣ ಪುಟ್ಟ ವಿಷಯಗಳನ್ನು ಮನೆಯಲ್ಲೇ ಸರಿ ಮಾಡ್ಕೋಬೋದು ಅಲ್ವಾ. ಈಗ ಕೆಲವು ವಿಷಯಕ್ಕೆ ಥೆರಪಿ ಆಗ್ತದೆ, ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗ್ತದೆ. ಯಾವಾಗೆಲ್ಲ ನಾವು ಗಮನವನ್ನು ನೀಡಬೇಕು, ನಮ್ಮಿಂದ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ನಾವು ಹೊರಗಿನ ಸಹಾಯ ತಗೋಬೇಕು ಅಂತ ನಾವು ಯಾವಾಗ ನಿರ್ಧಾರ ಮಾಡಬೇಕು? ಪೇರೆಂಟ್ಸ್ ಶುಡ್ ವಾಚ್ ಫಾರ್ ಏನೆಲ್ಲ ನೋಡಬೇಕು? ಸಡನ್ ಮೂಡ್ ಚೇಂಜಸ್ ಆರ್ ಇರಿಟೇಬಿಲಿಟಿ. ಸಡನ್ ಆಗಿ ಮೂಡ್ ಚೇಂಜ್ ಆಗ್ತಾ ಇರ್ತದೆ ಮಕ್ಕಳದ್ದು, ಕಿರಿಕಿರಿ ಮಾಡ್ತಾ ಇರ್ತಾರೆ, ರಗಳೆ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಹಾಗಿದ್ದಾಗ ವಿಡ್ರಾವಲ್ ಫ್ರಮ್ ಫ್ರೆಂಡ್ಸ್, ಫ್ಯಾಮಿಲಿ. ಸ್ನೇಹಿತರ ಜೊತೆ ಸೇರಲಿಕ್ಕೆ ಇಷ್ಟಪಡಲ್ಲ, ಕುಟುಂಬದ ಜೊತೆ ಇರಲಿಕ್ಕೆ ಇಷ್ಟಪಡಲ್ಲ, ಒಂಟೊಂಟಿಯಾಗಿರ್ತಾರೆ. ಹಾಗಿರುವಾಗ ಚೇಂಜಸ್ ಇನ್ ಸ್ಲೀಪ್ ಆರ್ ಅಪಟೈಟ್. ನಿದ್ದೆ ಕರೆಕ್ಟಾಗಿ ಮಾಡಲ್ಲ, ನಿದ್ದೆನೇ ಬರಲ್ಲ, ನಿದ್ದೆಗೆಡ್ತಾರೆ, ಹಸಿವೆ ಇರೋದಿಲ್ಲ, ಊಟ ಚೆನ್ನಾಗಿ ಮಾಡಲ್ಲ. ಯಾವಾಗ ಕಂಟಿನ್ಯೂ ಆಗ್ತಾ ಹೋದರೆ, ನಾರ್ಮಲ್ ವೇಯಲ್ಲಿ ಕೆಲವು ಸಲ ಏನಾದರೂ ಆಚೆ ಈಚೆ ಆಗ್ಬೋದು, ಬಟ್ ಇದು ನಿರಂತರವಾಗಿ ನಡೀತಾ ಹೋದರೆ ಡಿಕ್ಲೈನಿಂಗ್ ಸ್ಕೂಲ್ ಪರ್ಫಾರ್ಮೆನ್ಸ್. ಓದೋದ್ರಲ್ಲಿ ತೀರಾ ಕಡಿಮೆ ಆದಾಗ ಅವರ ಮಾರ್ಕ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಎಕ್ಸೆಸಿವ್ ವರಿ ಆರ್ ಫಿಯರ್. ತುಂಬ ಯೋಚನೆ ಮಾಡೋದು ಸಣ್ಣದಕ್ಕೆ, ಹಾಗಾದರೆ ಹೀಗಾದರೆ, ಅದು ಬಂದರೆ ಇದು ಬಂದರೆ, ಹೀಗಾಗಿಬಿಟ್ರೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು. ಇಂಥದ್ದಾದಾಗ ಆ್ಯಕ್ಚುಲಿ ಮಕ್ಕಳು ನಿಜವಾಗಿ ಟೆನ್ಷನ್ನೇ ಇರಲಿಕ್ಕೆ ಇಲ್ಲ, ಅವ್ರು ಖುಷಿಯಲ್ಲೇ ಇರಬೇಕದು, ಖುಷಿಯ ಖಜಾನೆಗಳು ಅವರು ಟೆನ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಾವು ಯೋಚನೆ ಮಾಡಬೇಕಾಗ್ತದೆ. ದೀಸ್ ಕುಡ್ ಸಿಗ್ನಲ್ ಕಂಡೀಷನ್ಸ್ ಲೈಕ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಕೆಲವು ರೀತಿಯಾದಂತಹ ಸಮಸ್ಯೆಗಳು ಇದ್ದರೆ ಕೂಡ ಅದನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗತ್ತೆ. ಅಟೆನ್ಷನ್ ಡೆಫಿಸಿಟ್ ಅಂದರೆ ಒಂದು ಕಡೆ ಗಮನ ಕೊಡದಿರುವಂಥದ್ದು, ಅಲ್ಲಿ ಇಲ್ಲಿ ಆಚೆ ಈಚೆ ಹೋಗಬೇಕು, ಕೂತ್ಕೋಬೇಕು, ಏನಾದರೂ ಮಾಡ್ತಾ ಇರಬೇಕು, ಸಮಾಧಾನವಾಗಿ 10 ನಿಮಿಷ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಮಗುಗೆ. ಹಾಗಿದ್ದಾಗ ಆಟಿಸಮ್ ಇದ್ದಾಗ ಮಗುಗೆ, ಅಥವಾ ಮಕ್ಕಳಲ್ಲಿ ತೀರಾ ಒಂಥರ ಡಿಪ್ರೆಷನ್ ಅಂದ್ರೇನು, ಒಂದು ರೀತಿ ಏನೂ ಬೇಡ ಅವರಿಗೆ, ಖಿನ್ನತೆ, ಸುಮ್ಮನೆ ಕೂತಿರೋದು, ಯಾವುದ್ರಲ್ಲೂ ಮನಸ್ಸಿಲ್ಲ, ಹೀಗಿದ್ದಾಗ ಆಗ ನಾವು ಥೆರಪಿಸ್ಟ್ನ ಸಹಾಯ ತೆಗೆದುಕೊಳ್ಬೇಕಾಗತ್ತೆ.